ನಿನ್ನ ಜೊತೆಯಲಿ ಜೊತೆಯಲಿ ಬಾಮ್ಮ. ಏನಾಯ್ತು ಅಂತ ಅಳ್ತಿದ್ಯಾ? ಮನೆ ಬಿಟ್ಟಾನೆ ಬಂದಿರೋದು, ಜೀವ ಬಿಟ್ಟೇನು ಹೋಗಿಲ್ವಲ್ಲ, ಖುಷಿ ಪಡು. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ, ಕನಸುಗಳು ಕೂತಿವೆ ಏನು ಮಾತಾಡದೆ, ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ. ನಿಂತ್ಕೊಳಪ್ಪ. ಏನು ಒಳ್ಳೆ ಗೂಳಿ ನುಗ್ದಾಗ ನುಗ್ತಿಯಲ್ಲ, ಯಾರು ಬೇಕು ನಿನ್ಗೆ? ಆಂಟಿ, ಶಾಲಿನಿ. ಯಾಕೆ ಶಾಲಿನಿ ಹಾಕ್ಬೇಕು? ಮತ್ತೆ ಕರ್ಕೊಂಡು ಹೋಗಿ ಅವಮಾನ ಮಾಡಕ್ಕ? ಆಂಟಿ, ಇದೆಲ್ಲ ಯಾಕಾಯ್ತೋ ಹೇಗಾಯ್ತೋ ನನಗೆ ನಿಜ ಗೊತ್ತಿಲ್ಲ. ಅವ್ನು ಗೊತ್ತಿಲ್ಲ, ಒಂದಷ್ಟು ಏನೇನೋ ಮಾತಾಡಿದಾರೆ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಆಂಟಿ. ಶಾಲಿನಿಯಲ್ಲಿ ನಿಂತ್ಕೋ. ಏನು ಬಿಟ್ರೆ ಸೀದಾ ಒಳಗಡೆನೆ ನುಗ್ತಿಯಲ್ಲ? ಆಂಟಿ, ನಾನಂತೂ ಶಾಲಿನ ನೋಡ್ಲೇಬೇಕು. ಯಾಕೆ ನೋಡ್ಬೇಕು? ಯಾವತ್ತು ನಿಮ್ಮ ಅದ್ದೂರಿ ಬಂಗ್ಲೆಯಿಂದ ಅವಳು ಆಚೆ ಬಂದ್ಲೋ ಆವಾಗ್ಲೇ ನಿನಗೆ ಅವಳಿಗೆ ಋಣ ಮುಗ್ದೋಯ್ತು. ಸುಮ್ಮನೆ ನಡಿ. ಆಂಟಿ, ನೀವು ನನ್ನನ್ನ ಆಚೆ ಕಳಿಸ್ತಾ ಇದ್ದೀರಾ? ಇನ್ನೇನು ನಿನ್ನನ್ನು ಒಳಗಡೆ ಕರೆದು ಉಪಚಾರ ಮಾಡ್ಬೇಕಾಗಿತ್ತ? ನಡಿ ನಡಿ ಆಚೆಗೆ. ಒಳ್ಳೆಯವನು ಅಂದ್ಕೊಂಡು ನಮ್ಮ ತಲೆ ಮೇಲೆ ಮೆಣ್ ಸರ್ದಿದ್ಯಲ್ಲ, ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಡಿ ಆಚೆಗೆ. ನಾನು ಹೋಗಲ್ಲ ಆಂಟಿ, ಸೀನಿಯರ್ನ ಮಾತಾಡ್ಸ್ಲೇಬೇಕು. ರೀ ಸೀನಿಯರ್, ಇವ್ರು ನೋಡಿ ನನ್ನನ್ನು ಹೆಂಗ್ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಬನ್ರಿ ಆಚೆ. ಅವಳು ಬರಲ್ಲಪ್ಪ. ನಿಮ್ಮಂತ ಶ್ರೀಮಂತರ ಯೋಗ್ಯತೆ ಏನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ಒಳಗಡೆ ಕಣ್ಣೀರ್ ಹಾಕ್ತಾ ಕೂತಿದ್ದಾಳೆ. ಇನ್ನು ನಿನ್ ಮುಖ ನೋಡಿದ್ರೆ ಅವಳ ದುಃಖ ಇನ್ನೂ ಹೆಚ್ಚಾಗತ್ತೆ. ಸುಮ್ಮನೆ ಹೇಳ್ತಾ ಇದ್ದೀನಿ, ಹೊರಟೋಗು. ನಾನು ಹೋಗಲ್ಲ ಆಂಟಿ. ರೀ ಶಾಲಿನಿ, ಬನ್ರಿ ಆಚೆ. ಎಷ್ಟು ಸಲ ಹೇಳೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಈ ಶೋಕಿಲಾದ್ರ ಹಣೆ ಬರನೇ ಇಷ್ಟು. ನಡಿಯೋ ಆಚೆಗೆ. ಆಂಟಿ ಪ್ಲೀಸ್, ಚಿಕ್ಕ ವಿಷಯಕ್ಕೆಲ್ಲ ತುಂಬಾ ದುಡುಕ್ತಿದ್ದೀರಾ ನೀವು. ಶಾಲಿನಿ ಪ್ಲೀಸ್ ಆಚೆ ಬನ್ರಿ. ಅವಳು ಬರಲ್ಲ. ಅವಳು ಬರ ಹಾಗಿದ್ರೆ ಇಷ್ಟೆಲ್ಲ ಕೇಳಿಸ್ಕೊಂಡು ಬಾಯಿಗೆ ಬೀಗ ಹಾಕೊಂಡು ಕೂತ್ಕೋತಾ ಇದ್ಲ? ನಡಿ ನಡಿ ಆಚೆಗೆ ಅಂದಲ್ಲ. ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಅವಳಿಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ನಿನ್ ಮೇಲ್ ಪ್ರೀತಿನೂ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಮರ್ಯಾದೆಯಿಂದ ಹೋದ್ರೆ ಸರಿ. ನಿಮ್ಗೆ ಹಣ ಇರೋರು ಎಷ್ಟು ಜನ ಬೇಕಾದ್ರೂ ಸಿಗ್ತಾರೆ. ಬಂದ್ಬಿಟ್ಟ ಈಗ. ಮೌನ 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 ತಬ್ಬಿತು ಮೇಲವ
ಕಂಡುಕೊಂಡಿತು ಧಾರಿಣಿ. ಶಾಲಿನಿ, ನೊಂದ್ಕೊಂಡ್ಯಾಮ್ಮ? ನಾನು ಯಾಕೆ ನೊಂದ್ಕೊಂಡ್ಲಮ್ಮ? ಸದ್ಯ ಪೀಡೆ ತೊಳಗ್ತಲ್ಲ. ನಿನ್ನ ಮರ್ಯಾದೆ ತೆಗ್ದವ್ರ ಮುಖಾನ ನಾನು ಯಾವತ್ತೂ ನೋಡೋಕ್ಕೆ ಇಷ್ಟಪಡಲ್ಲ. ನನ್ನ ಮರ್ಯಾದೆ ಹೋಯಿತು ಅಂತ ನಾನು ನಿನ್ನನ್ನು ಇಲ್ಲೇ ಕರ್ಕೊಂಡು ಬರಲಿಲ್ಲ ಕಣೆ. ಆ ಹುಡುಗ ಆ ಚಾಂದನಿ ಮೋಹಕ್ಕೆ ಬಿದ್ದಿದ್ದಾನೆ. ಈ ಮೋಹ 3 ದಿನ. ಅವನ ಜೊತೆ ಎಷ್ಟು ದಿನ ಸುತ್ತಾಡ್ತಾನೆ? ಸುತ್ತಾಡಲಿ, ಆಮೇಲೆ ಅವನಿಗೆ ಬುದ್ಧಿ ಬರುತ್ತೆ. ನಾನು ಮಾಡ್ತಾ ಇರೋ ತಪ್ಪು ಅಂತಲೂ ಗೊತ್ತಾಗುತ್ತೆ. ಆಮೇಲೆ ನಿಜವಾದ ಪ್ರೀತಿ ಅರಿಸ್ಕೊಂಡು ನಿನ್ನ ಹತ್ರನೇ ಬರ್ತಾನೆ ಕಣೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದಿರೆ. ಅವ್ನು ನನ್ನ ಹತ್ರ ಬರೋದು ಬೇಡ ಅಂತಾನೇಮ್ಮ ಇಷ್ಟೆಲ್ಲ ಮಾಡಿದ್ದು. ರಂಗ, ಈಗ ಹೋಗಿರೋ ಅಭಯ್ ಇನ್ಯಾವತ್ತೂ ನಾನು ಮುಂದೆ ಬರ್ದೇ ಇರಲಪ್ಪ. ಚಾಂದಿನಿ ಜೊತೆಲೇ ಅವನು ಪ್ರತಿ ಕ್ಷಣ ಸುಖವಾಗಿರಲಿ. ಬಂದೇನೋ ಅಭಯ್, ಎಲ್ಲಿಗೋ ಹೊಟ್ಟೋಗಿದ್ದೆ? ನಿಜ ಹೇಳುಮ್ಮ, ಇದೆಲ್ಲ ಯಾಕಾಯ್ತು? ಯಾರಿಂದ ಆಯ್ತು? ನನ್ನನ್ನು ಕೇಳಿದ್ರೆ ನಾ ಏನೋ ಹೇಳಿ? ನಾ ಏನು ಬೇಕು ಅಂತ ಮಾಡಿದ್ನಾ? ಬೇಡ ಅಂತಾನೆ ಮಾಡಿರೋದು. ಬೇಡ ಅಂತಾನೆ ಮಾಡಿರೋದು. ಸೀನಿಯರ್ನಾಗ್ಲಿ ಅವ್ರ ಅಮ್ಮನಾಗ್ಲಿ ಕಂಡ ನಿಂಗೆ ಮುಂಚೆಯಿಂದನೂ ಆಗ್ತಿರ್ಲಿಲ್ಲ. ಅದಕ್ಕೆ ಏನೇನೋ ನೆಪ ಹಾಕೊಂಡು ಅವ್ರನ್ನ ಆಚೆ ಕಳ್ಸಿದ್ಯಾ ನೀನು. ನಿಜ ಹೇಳಮ್ಮ, ಬಂದವ್ರ ಮುಂದೆ ಅವ್ರ ಮರ್ಯಾದೆ ಯಾಕೆ ತೆಗ್ದೆ ನೀನು? ನಾನು ಅಂಥದ್ದೇನೋ ಮಾಡಿಲ್ವೋ? ಏನೋ ಮಿಸ್ ಆಗೋನ್ ಮಾತಾಡಿದ್ದಕ್ಕೆ ಅಮ್ಮ ಮಗಳಿಬ್ರು ಅದನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡು ವಿಷಯ ದೊಡ್ಡದು ಮಾಡಿಬಿಟ್ರು. ನಾನೇ ಸಮಾಧಾನ ಮಾಡೋಕೆ ಹೋದ್ರೆ ನನ್ನನ್ನೇ ಬೈದ್ಬಿಟ್ರು ಗೊತ್ತಾ? ಸುಮ್ಮನಿರು, ಸುಮ್ಮನಿರು. ನಮ್ಮ ಅತ್ತೆ ಆಗ್ಲಿ ಸೀನಿಯರ್ ಆಗ್ಲಿ ವಿನಾಕಾರಣ ನಿನ್ ಜೊತೆ ಒರ್ಟಾಗಿ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀನೇನೋ ಮಾಡಿರ್ತೀಯ. ಆಯ್ತಪ್ಪ, ನಾನೇ ಇಬ್ಬರ ಮೇಲೂ ದ್ವೇಷ ಸಾಧಿಸ್ಕೊಂಡು ಇಬ್ಬರನ್ನು ಕತ್ತಿಡ್ದು ಆಚೆ ದಬ್ಬಿಟ್ಟೆ. 26 ವರ್ಷ ಸಾಕಿ ಬೆಳೆಸಿದವಳಿಗಿಂತ 6 ತಿಂಗಳ ಹಿಂದೆ ಬಂದವಳೆ ಹೆಚ್ಚಾಗ್ಬಿಟ್ಲು ಬಿಡು. ನಿಂಗೆ ಹಂಗಲ್ಲ ಮಾಮ್. ಸುಮ್ಮನೆ ಬಿಡು ಅಬ್ಬೆ. ನಿಂಗೆ ಹೆತ್ತೋಳ ಮಾತಿನ ಮೇಲೆ ನಂಬಿಕೆಗಿಂತ ಕಂಡೋರ್ ಮಾತಿನ ಮೇಲೆ ನಂಬಿಕೆ ಜಾಸ್ತಿ. ಅವರೇ ಸರಿ ಬಿಡು. ಈ ಅಮ್ಮ ಸರಿ ಇಲ್ಲ, ಕೆಟ್ಟವಳು ಅಂತ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಹಿಂಗ್ ಮಾಡ್ಬೇಡ ಮಾಮ್, ವಿಷಯ ಇನ್ನೂ ಸೀರಿಯಸ್ ಆಗುತ್ತೆ ಮಾಮ್. ನೋಡಿದ್ರ ಡ್ಯಾಡ್, ಮಾಡೋದೆಲ್ಲ ಮಾಡ್ಬಿಟ್ಟು ಹೇಗೆ ಹೋಗ್ತಿದ್ದಾರೆ ಅಂತ. ಅವಳೇನೋ ಮಾಡಿದ್ಲು? ತಪ್ಪು ಮಾಡಿದ್ದು ನೀನು. ನಾನಾ? ನಿನ್ನ ಸೀನಿಯರು ಮನೆ ಬಿಟ್ಟು ಹೋಗೋದಿಕ್ಕೆ ನನ್ನ ಹೆಂಡತಿ ಕಾರಣ ಅಲ್ಲ, ಅವಳು ನೆಪ ಮಾತ್ರ. ನಿನ್ನ ಹೆಂಡತಿ ಮನೆ ಬಿಟ್ಟು ಹೋಗೋದಕ್ಕೆ ನೀನು ಕಾರಣ, ನಿನ್ನ ನಡವಳಿಕೆ ಕಾರಣ. ಡ್ಯಾಡ್, ನನ್ನ ನಡವಳಿಕೆನ? ನಂಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗಲ್ಲ. ಮೋಹಕ್ಕೆ ಬಿದ್ದ ಮನುಷ್ಯನಿಗೆ ಮತ್ತೊಬ್ಬರ ಸಂಕಟ ಕಾಣಿಸೋದಿಲ್ಲ. ಡ್ಯಾಡ್, ಏನೇನೋ ಮಾತಾಡಬೇಡಿ. ಏನೇದು ಡೈರೆಕ್ಟ್ ಆಗಿ ಹೇಳಿ. ನಿನಗೆ ಚಾಂದಿನಿ ಮೇಲೆ ಮೋಹ. ಕಟ್ಕೊಂಡು ಹೆಂಡತಿನ ಮನೇಲಿ ಬಿಟ್ಟು ಅವಳ ಹಿಂದೆ ಓಡಾಡದೆ. ಅದನ್ನ ನೋಡ್ಲಾರ್ದಲೆ ನೊಂದು ನಿನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ. ಡ್ಯಾಡ್, ನಾನು ಅದು ಚಾಂದಿನಿ ಜೊತೆ. ಹೌದು, ಆ ಹುಡುಗಿ ಬಂದ ಮೇಲೆ ನಮ್ಮ ಮನೆ ನೆಮ್ಮದಿ ಹಾಳಾಗಿದ್ದು. ಅವಳ ಹಿಂದೆ ನೀ ಬಿದ್ದಿದ್ದೇನು? ಶಾಲಿನ ನೆಗ್ಲೆಕ್ಟ್ ಮಾಡಿದ್ದೇನು? ನೋ ನೋ ಡ್ಯಾಡ್, ನೋ. ಆ ಹುಡುಗಿನ ಕೂರಿಸ್ಕೊಂಡು ಬೈಕಲ್ಲಿ ಸುತ್ತಿದ್ದೇನು? ಡಿಸ್ಕೋಥೆಕ್ಗಳಿಗೆ ಹೋಗಿದ್ದೇನು? ಚಿಕ್ಕಮಗಳೂರಿಗೆ ಟ್ರೆಕ್ಕಿಂಗ್ ಹೋಗಿದ್ದೇನು? ಅರ್ಧ ರಾತ್ರಿಯಲ್ಲಿ ಎದ್ದು ಅವಳು ರೂಮ್ಗೆ ಹೋಗಿದ್ದೇನು? ಎಷ್ಟೆಲ್ಲ ಆಟ ಆಡ್ಬಿಟ್ಟೇನೋ ರಾಸ್ಕಲ್ಲಿ. ಡ್ಯಾಡ್, ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅದೆಲ್ಲ
ಹೇಳು ಏನು? ನನಗೆ ಗೊತ್ತು ನಿನ್ನ ಹತ್ರ ಉತ್ತರ ಇಲ್ಲ. ತಪ್ಪು ಮಾಡಿದೆ ಕಣ ನೀನು, ತಪ್ಪು ಮಾಡಿದೆ. ಇಷ್ಟು ಬೇಗ ಇಷ್ಟು ಬದಲಾಗ್ತೀಯ ನೀನು ಅಂತ ನಾನು ಅಂದ್ಕೊಂಡಿತ್ತಿಲ್ಲ. ಡ್ಯಾಡ್ ಸತ್ಯ ಮಾಡಿ ಹೇಳ್ತೀನಿ, ನಾನೇನು ತಪ್ಪು ಮಾಡಿಲ್ಲ. ಅದೆಲ್ಲ ಜಸ್ಟ್ ಸಿಚುವೇಶನ್. ಬಾಯ್ ಮುಚ್ಚು ಕತೆ. ಮಾಡೋ ಅಸಹ್ಯನೆಲ್ಲ ಮಾಡಿಬಿಟ್ಟು ಸಿಚುವೇಶನ್ ಅಂತ ನೆಪ ಹೇಳ್ತಾನೆ. ಆ ಹುಡುಗಿ ಏನೋ ಅನ್ಯಾಯ ಮಾಡಿದ್ಲು ನಿನಗೆ. ವಯಸ್ಸಿಗೆ ಮೀರಿದವಳು ಅಂತ ನಿನಗೆ ಮೊದಲೇ ಗೊತ್ತಿತ್ತು. ಆದರೂ ಅವಳು ಬೆನ್ನಿಂದೆ ಬಿದ್ದವನು ನೀನು. ಕಾಡಿ ಬೇಡಿ ಅವಳನ್ನ ಒಪ್ಪಿಸಿ ಮದುವೆ ಆಗಿದ್ದು ನೀನು. ಇವಾಗ ಈ ಚಿತ್ರಾಂಗಿ ಬಂದು ಅಂತ ಆ ಪಾಪದ ಹುಡುಗಿಗೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲ. ಇಲ್ಲ ಕಣ, ನಿನಗೆ ಒಳ್ಳೇದಾಗಲ್ಲ. ಅಂತ ಒಳ್ಳೆ ಹುಡುಗಿನ ಅಯ್ಯೋ ಅನ್ಸಿ ಕಣ್ಣೀರ್ ಹಾಕ್ಸಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ದಿಲ್ಲ. ಮಗ ಅನ್ನೋದನ್ನ ಬಿಟ್ಟು ಹೇಳ್ತಾ ಇದ್ದೀನಿ. ಅವಳಷ್ಟೇ ದುಃಖ ನೀನು ಅನುಭವಿಸ್ತೀಯ. ಬಡವರ ಸಂಕಟ ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ನೆನಪಿಟ್ಕೋ. ಏನ್ ರಂಗ ಇದಲ್ಲ, ನಿನ್ ಮಗಳು ನನ್ನನ್ನು ಇಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಇಷ್ಟೇನು ಅವಳಿಗೆ ನನ್ನ ಮೇಲೆ ಪ್ರೀತಿ ಇರೋದು? ನನ್ನ ಮೇಲೆ ನಂಬಿಕೆನೇ ಇಲ್ವಾ ಅವಳಿಗೆ? ತುಂಬಾ ಹಿಂಸೆ ಆಗ್ತಾ ಇದೆ ರಂಗ, ತಡ್ಕೊಳಕ್ ಆಗ್ತಿಲ್ಲ. ಒಳಗಡೆಗೆ ಯಾರೋ ಚಾಕು ಹಾಕಿ ಇಂಚಾಗಿ ಕತ್ತರಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ತುಂಬಾ ಹಿಂಸೆ ಆಗ್ತಾ ಇದೆ. ಸೀನಿಯರ್, ಇಷ್ಟೇನೇನ್ರಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ, ಎಷ್ಟು ಜೆನ್ಯೂನ್ ಆಗಿ ಲವ್ ಮಾಡ್ತೀನಿ ಅಂತ ಗೊತ್ತಿದ್ರು ನನ್ನ ಮೇಲೇನೆ ನಿಮ್ಮನ್ನ ಬಿಟ್ಟು ಇನ್ನೊಬ್ರ ಬಗ್ಗೆ ಕಲ್ಪನೆ ಮಾಡ್ಕೊಂಡ್ರು ನಾನು ಸತ್ತು ಹೋಗ್ತೀನಿ ಅಂತ ಗೊತ್ತಿದ್ರು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರಿ ಅಲ್ಲ. ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ ಸೀನಿಯರ್? ಜೋರಾಗಿ ಕಿರ್ಚ್ಕೊಂಡು ಹತ್ಬಿಡ್ಬೇಕು ಅಂತ ಅನ್ನಿಸ್ತಿದೆ, ಬಟ್ ಆಗ್ತಿಲ್ಲ. ಯಾಕಂದ್ರೆ ನನ್ನ ಹತ್ರ ನಿಮ್ಮ ಮಡ್ಲಲ್ಲಿ ನಿಮ್ಮನ್ನು ತಪ್ಕೊಂಡೇ ಅಳ್ಬೇಕು. ನೀವೇ ನನ್ನನ್ನು ಬಿಟ್ಟು ತಪ್ಪು ಮಾಡ್ಬಿಟ್ರಿ ನೀವು ಸೀನಿಯರ್. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ನೀವು. ಇಷ್ಟು ದಿನ ಆದ್ರೂ ಈ ಜೂನಿಯರ್ ಮನ್ಸೇನು ಅಂತ ನಿಮ್ಗೆ ಅರ್ಥನೇ ಆಗಿಲ್ಲ ಅಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸೀನಿಯರ್, ಬಿಡಲ್ಲ. ನನ್ನ ಮನ್ಸೇನು ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅಭಯ್, ಸೀನಿಯರ್ ಬರಲ್ಲ ಅಂದ್ರಂತೆ. ಅವ್ರ ಮನೆಯವರೆಲ್ಲ ನಿನಗೆ ಬಾಯಿಗೆ ಬಂದಂಗೆ ಬೈದ್ ಕಳ್ಸಿದ್ರಂತೆ. ಬೇಕಿದ್ರೆ ನಾನು ನೀನು ಅವ್ರ ಹತ್ರ ಏನು ಬೇಡ, ಏನೂ ಬೇಡ. ಸದ್ಯಕ್ಕೆ ನೀನೇನು ಮಾತಾಡ್ಬೇಡ ಚಾಂದನಿ. ತಪ್ಪು ತಿಳ್ಕೊಬೇಡ. ಇವತ್ತು ಒಂದು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಡ್ಯಾಡ್, ಒಂದು ಸತ್ಯ ಹೇಳ್ತೀನಿ ಡ್ಯಾಡ್. ನಾನು ನಿಮ್ಮ ಮಗ. ಹೆಂಡತಿ ವಿಷಯದಲ್ಲಿ ನೀವು ತಪ್ಪು ಮಾಡಿಲ್ಲ ಅಂದರೆ ನಾನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಸತ್ಯ ಏನಂದ್ರೆ, ನನ್ನ ಸೀನಿಯರ್ ಇಲ್ಲದೆ ನಾನಂತೂ ಇಲ್ಲ ಡ್ಯಾಡ್. ಇವತ್ತು ಅವ್ರು ನನ್ನ ಮೇಲೆ ಸಿಟ್ಕೊಂಡು ಹೋಗಿರ್ಬೋದು, ಆದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ಅವರೇನು ಒಬ್ಬರೇ ಹೋಗಿಲ್ಲ. ನನ್ನ ಮನಸ್ಸು, ನನ್ನ ಜೀವ ಎರಡೂ ಕತ್ಕೊಂಡು ಹೋಗಿದ್ದಾರೆ. ನನ್ನ ಜೀವ ನನಗೆ ವಾಪಸ್ ಸಿಗಬೇಕು ಅಂದರೆ ನನ್ನ ಸೀನಿಯರ್ ಕೂಡ ನನಗೆ ಸಿಗಲೇಬೇಕು.
ಅಂದರೆ ನಾಳೆ ಮತ್ತೆ ನೀನು ಮನೆಗೆ ಹೋಗ್ತೀಯಾ? ನಾನು ಬರಲಾ? ಬೇಡ, ಇದು ನನ್ನ ಸೀನಿಯರ್ ವಿಷಯ, ನಾನೇ ಸರಿ ಮಾಡ್ಕೋತೀನಿ. ಮತ್ತೆ ಅವ್ರ ಹತ್ರಕ್ಕೆ ಹೋಗ್ತೀನಿ, ಅವ್ರ ಹಿಂದೆ ಬೀಳ್ತೀನಿ, ಪ್ರತಿ ಕ್ಷಣ ಅವ್ರ ಕಣ್ಮುಂದೆನೆ ಕಾಣಿಸ್ಕೋತೀನಿ. ಪ್ರೀತಿ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಹುಷಾರು ಕಣ, ಅವಳು ಮೊದಲೇ ಬೇಸರದಲ್ಲಿದ್ದಾಳೆ. ಆಮೇಲೆ ನಿನ್ನ ಮೇಲೆ ಏನ್ ಬೇಕಾದ್ರೂ ಮಾಡ್ಲಿ ಡ್ಯಾಡ್. ಅವ್ರು ನನ್ನ ಹೊಡಿಲಿ, ಬೈಲಿ, ರೋಡಲ್ಲಿ ಅವಮಾನ ಮಾಡ್ಲಿ, ಚುಚ್ಚು ಮಾತಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ ಡ್ಯಾಡ್. ಆದ್ರೆ ನಾನ್ ಮಾತ್ರ ಹಿಂದೆ ಸರಿಯಲ್ಲ. ಜೀವನ ಎರಡೂ ಅವ್ರದೇ ಅಂದ್ಮೇಲೆ ಅವ್ರು ನನ್ನ ಯಾವ ಗತಿಗೆ ಬೇಕಾದ್ರೂ ತಳ್ಳಿ. ಅದೇ ನನ್ನ ಸೀನಿಯರ್ ಪ್ರೀತಿನ ನಾನು ವಾಪಸ್ ಪಡೆಯೋವರೆಗೂ ನನ್ನ ಹಠನ ನಾನು ಬಿಡೋದಿಲ್ಲ. ಇನ್ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕಣೋ ರಂಗ, ಕಳ್ದೋಗಿರೋ ನನ್ನ ಸೀನಿಯರ್ ಪ್ರೀತಿನ ಪ್ರೀತಿಯಿಂದಾನೇ ಪಡ್ಕೋತೀನಿ. ಇದು ನಾನೇನಾದ್ರೂ ಸೋತ್ರೆ ಅವತ್ತಿನ ದಿನನೇ ನನ್ನನ್ನು ನಿನ್ನ ಪಾದಕ್ಕೆ ಕರ್ಕೊಂಡ್ಬಿಡು ಅಷ್ಟೆ. ರೀ ಸೀನಿಯರ್, ಏನ್ರಿ ಇದು? ನೋಡುದು ನೋಡ್ದೆ ಇರೋಂಗೆ ಹೋಗ್ತಿದ್ದೀರಾ? ಸಾರಿ, ನೀವ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಒಂದೇ ಒಂದ್ ದಿನದಲ್ಲಿ ಈ ಮಟ್ಟಕ್ಕೆ ದೂರ ಆಗ್ಬಿಡ್ನೇನ್ರಿ ನಾನು? ಅಂತದ್ ಏನ್ ತಪ್ಪು ಮಾಡ್ದೆ? ತಪ್ಪು ನೀವ್ ಮಾಡ್ಬೇಕು ಅಂತಾನೆ ಏನಿಲ್ಲ. ನಿಮ್ ಮನೆಯವ್ರು ತಪ್ಪು ಮಾಡಿದ್ರು ಅದ್ ತಪ್ಪೆ. ರೀ, ಮನೆಯವ್ರು ದುಡ್ಕುದೆ ನಾನ್ ಸಾರಿ ಕೇಳ್ತೀನಿ, ಅದಕ್ಕೆ ನನ್ಗೆ ಯಾಕ್ರಿ ಶಿಕ್ಷೆ ಕೊಡ್ತೀರಾ? ರೀ ಪ್ಲೀಸ್ ಕಣ್ರಿ, ಈ ಜಗಳ ಎಲ್ಲ ಬೇಡ. ನೋಡ್ರಿ, ನಮ್ಮ ಮನೆಯವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ, ಸಮಾಧಾನ ಮಾಡ್ಕೊಳ್ರಿ. ನಾನ್ ಸಮಾಧಾನವಾಗೇ ಇದೀನಲ್ಲ. ನೋಡಿದ್ರೆ ಗೊತ್ತಾಗ್ತಿದೆ, ಒಂದೇ ಒಂದ್ ದಿನದಲ್ಲಿ ಒಳ್ಳೆ ನೆನ್ನೆ ಕುಯ್ದಿಟ್ಟಿರೋ ಪರಂಗಿ ಅಂತಾರ ಆಗಿದ್ದೀರಾ. ರೀ ಇದೆಲ್ಲ ಬೇಕಾ? ಪ್ಲೀಸ್ ಮನೆಗೆ ಬನ್ರಿ, ಹೋಗೋಣ. ಯಾವ ಮನೆಗೆ? ಇನ್ನೊಂದ್ಸಲಿ ಆ ಮನೆ ಸುದ್ದಿ ಎತ್ತಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಮೊದಲು ನಿಮ್ಮ ಅಮ್ಮಂಗೆ ಮನುಷ್ಯತ್ವ ಕಲ್ತ್ಕೊಳ್ಳೋಕೆ ಹೇಳು. ಇನ್ನೊಂದ್ಸಲಿ ಆ ಮನೆ ಸುದ್ದಿ ಎತ್ತಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಮೊದಲು ನಿಮ್ಮ ಅಮ್ಮಂಗೆ ಮನುಷ್ಯತ್ವ ಕಲ್ತ್ಕೊಳ್ಳೋಕೆ ಹೇಳು. ಬಡವರು ಒಂದೇ ಒಂದು ಕಾರಣಕ್ಕೆ ನಮ್ಮನ್ನ ಅಷ್ಟು ಕೇವಲವಾಗಿ ನೋಡ್ಬಿಟ್ರಲ್ಲ, ಅಂಥವ್ರ ಮನೆಗೆ ನಾನು ಸತ್ರು ಕಾಲಿಡಲ್ಲ, ಯಾವತ್ತೂ ಮುಖನೂ ನೋಡಲ್ಲ. ರೀ ಸಾಕು, ಸುಮ್ಮನಿರ್ರೆ. ನನ್ನ ಮಾಮ್ ಮೇಲೆ ನೀವು ರೇಗ್ ಬಿಟ್ರೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋತೀನಿ, ನಿಮಗೆ ಬಾಯಿಗೆ ಬಂದಂಗೆ ಬೈದು ಹೋಗ್ತೀನಿ. ಇದೇ ತಾನೇ ನಿಮ್ಮ ಉದ್ದೇಶ? ರೀ ಸೀನಿಯರ್, ನಾನು ಗೊತ್ತು ಕಣ್ರಿ, ನೀವು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು ನಮ್ಮ ಅಮ್ಮನ ಕಾರಣಕ್ಕಲ್ಲ, ನನ್ನ ಕಾರಣಕ್ಕೆ. ನಿಮಗೆ ಕೋಪ ಇರೋದು ನಮ್ಮ ಅಮ್ಮನ ಮೇಲಲ್ಲ, ನನ್ನ ಮೇಲೆ. ಅದು ಚಾಂದಿನಿ ವಿಷಯಕ್ಕೆ. ನಿಜ ತಾನೇ? ಯಾವಳು ಹೇಳಿದಾಗಂತ ನಿನ್ನ ಚಾಂದಿನಿ ಬಗ್ಗೆ ನಾನು ಯಾಕೆ ತಪ್ಪು ತಿಳ್ಕೊಂಡ್ಲಿ? ರೀ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ನಾನೆಲ್ಲ ಹೇಳ್ದೆ? ನೀವಾಗೆ ಬಾಯ್ ಬಿಡ್ತಾ ಇದ್ದೀರಾ. ನನಗೆ ಗೊತ್ತು ಕಣ್ರಿ, ನಾನು ನಿಮ್ಮನ್ನ ಬಿಟ್ಟು ಚಾಂದಿನಿಗೆ ಹತ್ರ ಆಗ್ತಿದ್ದೀನಿ ಅಂತ ತಾನೇ ನೀವು ನನ್ನನ್ನು ಅವಾಯ್ಡ್ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು. ಎಂಥದೂ ಇಲ್ಲ. ನೀನೇ ಏನೇನೋ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನನಗೆ ನಿಮ್ಮ ಅಮ್ಮನ ಮೇಲೆ ಬೇಜಾರಾಗಿರೋದು. ಲೈಫಲ್ಲೇ ಅವ್ರನ್ನ ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾಗಿದೆ. ಸೊ ನೀನೇನೇ ಕನ್ವಿನ್ಸ್ ಮಾಡಿದ್ರು ಈ ಜನ್ಮದಲ್ಲಿ ನಾನು ನಿಮ್ಮ ಅಮ್ಮನ ಕ್ಷಮಿಸಲ್ಲ. ನಿನ್ನ ಜೊತೆ ಬಂದು ವಾಪಸ್ ಆ ಮನೇಲಿ ಸಂಸಾರನೂ ಮಾಡಲ್ಲ. ಇಷ್ಟನ್ನು ನೀನು ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಮಾತಾಡ್ಬೇಡ ಅಂದೆ. ಇಷ್ಟೆಲ್ಲ ಆದ್ರೂ ನಾಚಿಕೆ ಬಿಟ್ಟು ನನ್ನ ಹತ್ರ ಮಾತಾಡಕ್ ಬಂದಿದ್ಯಾ? ತಾಕತ್ತಿದ್ರೆ ಮನೆಗೆ ಹೋಗಿ ನಿನ್ನ ವಾಯ್ಸ್ ರೇಸ್ ಮಾಡು. ದುಡ್ಡಿದೆ ಅಂತ ದುರಾಂಕಾರದಲ್ಲಿ ಮೆರಿತಾ ಇದ್ದಾರಲ್ಲ ನಿಮ್ಮಮ್ಮ, ಅವ್ರನ್ನ ಕೂರಿಸ್ಕೊಂಡು ಸ್ವಲ್ಪ ಬುದ್ಧಿ ಹೇಳು. ಅದನ್ನ ಬಿಟ್ಟು ನನ್ನ ಹಿಂದೆ ಏನಾರು ಬಂದ್ರೆ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಗುಡ್ ಬೈ.
ನಿಜವೆಂದ ಪ್ರೀತಿ ಸುಳ್ಳು ಉದಾರಿ ನೋವ ಮುಳ್ಳು ನಂಬಿಕೆಯೇ ಸೋತಿದೆ